ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ರೇ ಆಪ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ನೀಟು, ಜೆಇ, KCET ಆಗಿ ಬೋರ್ಡ್ ರಿಲೇಟೆಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಡೀಟೇಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಾಗಿರುತ್ತೆ. ಇಂದಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಟರ್ಮ್ಸ್ನ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಇನ್ನುಳಿದ ಬೇಸಿಕ್ ಟರ್ಮ್ಸ್ನ ಡಿಸ್ಕಸ್ ಮಾಡೋಣ. ನೀವು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ನ್ಯೂ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ. ಸ್ಟಾರ್ಟ್ ಮಾಡೋಣ. ಫೀಲ್ಡ್ ಆಫ್ ವ್ಯೂ. ಫೀಲ್ಡ್ ಆಫ್ ವ್ಯೂ ಅಂದರೆ ಏನು? ಇಲ್ಲೇನು ಕಾಣಿಸಿದೆ ಡಯಾಗ್ರಾಮ್ ಅಲ್ಲಿ? ಫೀಲ್ಡ್ ಆಫ್ ವ್ಯೂ ಅದನ್ನ ಯಾವ ಥರ ಡಿಫೈನ್ ಮಾಡ್ತಾರೆ? ಏರಿಯಾ ಇನ್ ವಿಚ್ ರಿಫ್ಲೆಕ್ಟೆಡ್ ರೇ ಎಕ್ಸಿಸ್ಟ್ ಈಸ್ ಕಾಲ್ಡ್ ಆಸ್ ಫೀಲ್ಡ್ ಆಫ್ ವ್ಯೂ. ಅಂದರೆ ಯಾವ ಏರಿಯಾದಾಗೆ ರಿಫ್ಲೆಕ್ಟೆಡ್ ರೇ ಎಕ್ಸಿಸ್ಟ್ ಆಗಿರುತ್ತೋ ಆ ಏರಿಯಾನ ಏನಂತ ಕರಿತೀವಿ? ಫೀಲ್ಡ್ ಆಫ್ ವ್ಯೂ ಅಂತ ಕರಿತೀವಿ. ಇಟ್ ಈಸ್ ಎನ್ ಏರಿಯಾ ಫ್ರಮ್ ವಿಚ್ ಎನ್ ಅಬ್ಸರ್ವರ್ ಕ್ಯಾನ್ ಸಿ ದ ಇಮೇಜ್ ಆಫ್ ಎನ್ ಆಬ್ಜೆಕ್ಟ್. ಇನ್ನೊಂದು ಬಂದು ಅಬ್ಸರ್ವರು ರಿಫ್ಲೆಕ್ಟೆಡ್ ಸರ್ಫೇಸ್ ಮುಂದೆ ನಿಂತಾಗ ಯಾವ ಏರಿಯಾದಲ್ಲಿ ಇಮೇಜ್ನ ವ್ಯೂ ಮಾಡ್ತಾನೋ ಆ ಏರಿಯಾನ ಏನಂತ ಕರೀತಾರೆ? ಫೀಲ್ಡ್ ಆಫ್ ವ್ಯೂ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ ಅಬ್ಸರ್ವರ್ ಇದೆ, ಇಲ್ಲಿ ಇಮೇಜ್ ಇದೆ. ಈ ಅಬ್ಸರ್ವರು ಈ ಇಮೇಜ್ನ ನೋಡ್ತಾ ಇದ್ದಾನೆ. ಈ ಏರಿಯಾನ ಏನಂತ ಕರೀತಾರೆ ಅಂದ್ರೆ ಫೀಲ್ಡ್ ಆಫ್ ವ್ಯೂ ಅಂತ ಕರೀತಾರೆ. ಇಫ್ ದ ಅಬ್ಸರ್ವರ್ ಈಸ್ ಔಟ್ಸೈಡ್ ದಿಸ್ ಏರಿಯಾ ಹಿ ವಿಲ್ ನಾಟ್ ಏಬಲ್ ಟು ಸಿ ದ ಇಮೇಜ್ ಆಲ್ದೋ ಇಮೇಜ್ ವಿಲ್ ಬಿ ದೇರ್. ಸಪೋಸ್ ಈ ಏರಿಯಾದ ಬಿಟ್ಟು ಇಲ್ಲಿದ್ದಾನೆ ಅಂತ ತಿಳಿರಿ, ಇಲ್ಲಿ ಇಮೇಜ್ ಇದೆ, ಆದ್ರೆ ಇಲ್ಲಿರೋ ಅಬ್ಸರ್ವರು ಇಲ್ಲಿ ನೋಡಕ್ ಆಗ್ತಿಲ್ಲ. ಯಾಕಂದ್ರೆ ಇಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಎಲಾಂಗೇಟ್ ಮಾಡಿದೆ ಅಂತ ಅಸಂಪ್ಷನ್ ಮಾಡೋಣ. ಇಲ್ಲಿ ಎಲಾಂಗೇಟ್ ಆಗಿದೆ ಅಂತ ಅಸಂಪ್ಷನ್ ಮಾಡೋಣ. ಇಲ್ಲಿ ಇಮೇಜ್ ಇದೆ ಅಂತ ಅಸಮ್ ಮಾಡೋಣ. ಇಲ್ಲಿರೋದು ಅಬ್ಸರ್ವರು ಈ ಇಮೇಜ್ ನ ನೋಡಕ್ಕಾಗೋದು. ಯಾಕೆ? ಇನ್ನು ಫೀಲ್ಡ್ ಆಫ್ ವ್ಯೂ ನಲ್ಲಿ ಪ್ರೆಸೆಂಟ್ ಇಲ್ಲ, ಅದಕ್ಕೋಸ್ಕರ ಅಬ್ಸರ್ವರು ಇಮೇಜ್ ನ ನೋಡಕ್ಕಾಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫೀಲ್ಡ್ ಆಫ್ ವ್ಯೂ ಆಫ್ ಎನ್ ಎಕ್ಸ್ಟೆಂಡೆಡ್ ಲೀನಿಯರ್ ಆಬ್ಜೆಕ್ಟ್. ಕಾಮನ್ ಫೀಲ್ಡ್ ಆಫ್ ವ್ಯೂ ಆಫ್ ಎಕ್ಸ್ಟ್ರೀಮ್ ಪಾಯಿಂಟ್ ಆಫ್ ಆಬ್ಜೆಕ್ಟ್ ವಿಲ್ ಬಿ ಫೀಲ್ಡ್ ಆಫ್ ವ್ಯೂ ಆಫ್ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್. ಅಂದ್ರೆ ಏನು? ಕಾಮನ್ ಫೀಲ್ಡ್ ಆಫ್ ವ್ಯೂ ಅಂದ್ರೆ ಇವು ಎಂಡ್ ಪಾಯಿಂಟ್ಸ್. ಈ ಎಂಡ್ ಪಾಯಿಂಟ್ಸ್ ಏನಂತ ಇದಾಗುತ್ತೆ? ಫೀಲ್ಡ್ ಆಫ್ ವ್ಯೂ ಆಫ್ ದಿಸ್ ಆಬ್ಜೆಕ್ಟ್ ಅಂತ ಆಗುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ಕೂಡ ಇಲ್ಲಿ ಇಮೇಜ್ ಇಲ್ಲಿದೆ, ಆಬ್ಜೆಕ್ಟ್ ಇಲ್ಲಿ ಬರುತ್ತೆ. ಈ ಏರಿಯಾನ ಏನಂತ ಕರೀತಾರೆ? ಫೀಲ್ಡ್ ಆಫ್ ವ್ಯೂ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಷನ್ ಬಿಟ್ವೀನ್ ದ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಅಂಡ್ ಇಮೇಜ್. ಇದು ನಿಮ್ಗೆ ಜೆಇ ನೀಟ್ಗೆ ವೆಲಾಸಿಟಿ ಆಫ್ ಅನ್ ಆಬ್ಜೆಕ್ಟ್ ರಿಲೇಟಿವ್ ಟು ದ ಇಮೇಜ್ ರಿಲೇಷನ್ ಅನ್ನ ಎಕ್ಸ್ಪ್ರೆಷನ್ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನ ಸಿಂಪಲ್ ಆಗಿ ಡಿರೈವ್ ಮಾಡೋಣ ಯಾವ ತರ ಇರುತ್ತೆ ಅಂತ. ಒಂದು ಆಬ್ಜೆಕ್ಟ್ ಇದೆ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ಒಪೇಕ್ ಸರ್ಫೇಸ್. ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ ಅಟ್ ಎ ಡಿಸ್ಟೆನ್ಸ್ ಡಿ ಫ್ರಮ್ ದ ಮಿರರ್ ಪ್ರಾಪರ್ಟಿ. ನಮಗೆ ಗೊತ್ತು ಎಕ್ಸ್ ಇಮೇಜ್ ಇಸ್ ಈಕ್ವಲ್ ಟು ಎಕ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಎಕ್ಸ್ ಇದೆಷ್ಟು ಡಿಸ್ಟೆನ್ಸ್ ಇದೋ ಇದು ಅಷ್ಟೇ ಡಿಸ್ಟೆನ್ಸ್ ಇದೆ. ಇದು ಈ ಪಾಯಿಂಟ್ ತಗೊಂಡ್ರೆ, ಒಂದು ಮಿರರ್ ತಗೊಂಡ್ರೆ ಇದು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ. ಆಬ್ಜೆಕ್ಟ್ ಅನ್ನೋದು ಇಲ್ಲಿ ನೆಗೆಟಿವ್ ಇಂದ ಇದೆ, ಇದು ಒರಿಜಿನ್ ಅಂತ ಕನ್ಸಿಡರ್ ಮಾಡಿ. ಇದು ಪಾಸಿಟಿವ್ ಸೈಡ್ ಇಲ್ಲಿ ಇದೆ, ಅದಕ್ಕೆ IM ಇಸ್ ಈಕ್ವಲ್ ಟು IM. ಇದು ಡಿಸ್ಟೆನ್ಸ್ ಸೇಮ್ ಇದೆ ನಮ್ಗೆ ಗೊತ್ತಿರೋದು ಮುಖಾಂತರ. ನಿಮ್ಗದು ಗೊತ್ತಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದು ನೀವು ನೋಡಿದ್ರೆ ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ YM ಇಸ್ ಈಕ್ವಲ್ ಟು YOM. ಈ YOM ಅಲ್ಲಿ ಏನಿಲ್ಲ, ಪ್ಲೇನ್ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಅದೇ ರೀತಿ ಇಲ್ಲಿ ಏನಿಲ್ಲ, ಅದಕ್ಕೆ YM ಇಮೇಜ್ ಇನ್ Y ಡೈರೆಕ್ಷನ್ ಈಸ್ ಈಕ್ವಲ್ ಟು ಆಬ್ಜೆಕ್ಟ್ ಇನ್ Y ಡೈರೆಕ್ಷನ್. ಓಕೆ, ಇದು ಸೇಮ್ ಆಕ್ಸಿಸ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ZIM ಇಸ್ ಈಕ್ವಲ್ ಟು ZO. ಇದು ಕೂಡ ಏನು ಇಲ್ಲ, ಚೇಂಜ್ ಇಲ್ಲ, ಸೈನು. ಅದೇ ರೀತಿ ಹಿಯರ್ ಯಾಕೆ ಗೊತ್ತಾ? ಇಲ್ಲಿ ಇಮೇಜ್ ಪ್ರೆಸೆಂಟ್ ಆಗಿರೋದಲ್ಲಿ ಓನ್ಲಿ ಆನ್ X ಆಕ್ಸಿಸ್ ನಲ್ಲಿ. ಓಕೆ, ಹಿಯರ್ XIM ಮೀನ್ಸ್ X coordination of the image with respect to mirror. ಹೇಳೋಣ. Similarly, other having the same meaning ಅಂದ್ರೆ object with respect to mirror. Other differentiate with respect to time. ನಮ್ಗೆ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ? ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಇಮೇಜ್. ಅದಕ್ಕೆ ನಾವೇನು ಮಾಡೋದು? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಅಂಡ್ ಇಮೇಜ್ ಫೈಂಡ್ ಔಟ್ ಮಾಡಬೇಕಾಗಿದೆ, ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ಟೈಮ್ನ ಡಿಫ್ರೆನ್ಶಿಯೇಟ್ ಮಾಡಿದೆ. ಅವಾಗ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನು ನೋಡುತ್ತೆ? ನಮಗೆ ಈ ವ್ಯಾಲ್ಯೂ ಬರುತ್ತೆ. ಈ ಡಿಫ್ರೆನ್ಸ್ ಮಾಡಿದಾಗ ಏನು ಬರುತ್ತೆ? dx by dt of an image is equal to minus dx
OM divided by dt of an object mirror, object with respect to mirror. ಓಕೆ, ಈ ಎಕ್ಸ್ಪ್ರೆಷನ್ ಬರುತ್ತೆ. ಇದನ್ನ ಯಾವ ರೀತಿ ಬರೀಬೋದು, VIM with respect to x ಡಿಫ್ರೆನ್ಶಿಯೇಟ್ ಆಗಿರೋದು, ದಟ್ ಈಸ್ ಇನ್ ಇಮೇಜ್, ಇದು ಇಮೇಜ್ ಇಂದು. ಓಕೆ, ಅದೇ ರೀತಿ ಆಬ್ಜೆಕ್ಟ್ದು ನೆಗೆಟಿವ್ VOM ಆಫ್ ಎಕ್ಸ್. ಓಕೆ, ಅದೇ ರೀತಿ VYM VYZ ಕೂಡ ನೀವು ಫೈಂಡ್ ಔಟ್ ಮಾಡೋದು. ಫಾರ್ ಎಕ್ಸ್ ಆಕ್ಸಿಸ್ VIG is equal to VMG, that is equal to VIG ಅಂದ್ರೆ ಏನು ನೋಡೋಣ. ಹಿಯರ್ VIG is the velocity of an image with respect to object, with respect to ground. ಗ್ರೌಂಡ್ಗೆ ವೆಲಾಸಿಟಿ ಎಷ್ಟಾಗಿದೆ ಅದು ಇಮೇಜ್ದು ಅಂತ, ವಿತ್ ರೆಸ್ಪೆಕ್ಟ್ ಟು ಇಮೇಜ್ಗೆ ವೆಲಾಸಿಟಿ ಆಫ್ ಎನ್ ಇಮೇಜ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಂತ ಅದರ ಹತ್ರ. ನೆಕ್ಸ್ಟ್ ಬಂದ್ಬಿಟ್ಟು ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ VOG ಅಂದ್ರೆ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ನಾವು ವೆಲಾಸಿಟಿ ಯಾವ್ದ್ರಿಂದ ಡಿಫೈನ್ ಮಾಡ್ತೀರಿ, ಯಾವಾಗ ನಮ್ಗೆ ಗೊತ್ತಾಗೋದು ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಯಾವ್ದು ನೀವು ಕಂಪೇರ್ ಮಾಡಿದ್ರೆ ವೆಲಾಸಿಟಿ ಮೂವ್ ಚೇಂಜ್ ಆಗ್ತಿದೆ ಅನ್ನೋದ್ರ ಮೇಲೆ ನಾವು ವೆಲಾಸಿಟಿ ಡಿಫೈನ್ ಮಾಡ್ತೀವಿ. ಇಲ್ಲ ಅಂದ್ರೆ ಆ ವೆಲಾಸಿಟಿ ಕ್ಲಿಯರ್ ಅನ್ಸೋದಿಲ್ಲ ನಮಗೆ. ಅದೇ ರೀತಿ VMG ಅಂದ್ರೆ ವೆಲಾಸಿಟಿ ಆಫ್ ಮಿರರ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್, ಮಿರರ್ ಮೂವ್ ಆಗ್ತಾ ಇದೆಯಾ ಇಲ್ವಾ ಅಂತ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಪ್ರಾಬ್ಲಮ್ ಕೊಟ್ಟಲ್ಲಿ ಇದು ಯಾವ್ದು ವೇರಿ ಆಗ್ತಿದೆ, ಆಬ್ಜೆಕ್ಟ್ ವೆಲಾಸಿಟಿ ಕೊಟ್ಟರೋ, ಇಮೇಜ್ ವೆಲಾಸಿಟಿ ಕೊಟ್ಟರೋ, ಅದೇ ರೀತಿ ಮಿರರ್ ವೆಲಾಸಿಟಿ ಕೊಟ್ಟಿದ್ದಾರೋ. ಸೊ ನಮ್ಗೆ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಇದಾಗಿದೆ. ಓಕೆ, ನೀವು ಇದು ಸಾಲ್ವ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ. ಸಿಂಪಲ್ ಆಗಿ ರೀಅರೇಂಜ್ ಮಾಡೋದು ಟರ್ಮ್ನು. ಅದೇ ರೀತಿ ಇವಾಗ VIG ಮೈನಸ್ VMG ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ತಾನೆ? ಕ್ಯಾನ್ಸಲ್ ಆಗಲ್ಲ, 2 ಪಾಸಿಟಿವ್ ಪ್ಲಸ್ 2mg ಆಗುತ್ತೆ, 2VMG ಆಗುತ್ತೆ. ಆವಾಗ VIG ಇದು ಈ ಕಡೆ ಬಂದಾಗ ನೆಗೆಟಿವ್ ಇದು ಪಾಸಿಟಿವ್ ಆಗುತ್ತೆ. ಅವಾಗ ಬೈ 2 ಇದೆ ನಮ್ಗೆ VMG ವೆಲಾಸಿಟಿ ಆಫ್ ಮಿರರ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಫೈಂಡ್ ಔಟ್ ಮಾಡೋಕ್ಕಾದ್ರೆ ಈ ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ತೀವಿ. ವಾರ್ನಿಂಗ್ ಅಂತ ಇಲ್ಲಿ ಏನಕ್ಕಂತ ಹಾಕಿದೆ ಅಂದ್ರೆ ನೋಡೋಣ, ವ್ಯಾಲಿಡ್ ಫಾರ್ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಆಫ್ ದ ಮಿರರ್. ಇದು ಯಾವಾಗಿದ್ರು ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಇರುತ್ತೆ, ಈ ತರ ಇದ್ರೆ ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ರಿಯಲ್ ಆರ್ ವರ್ಚುವಲ್ ಇಮೇಜ್ ಆರ್ ಎನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದ್ರೆ ಏನು, ಆಬ್ಜೆಕ್ಟ್ ಇಸ್ ಡಿಫೈನ್ಡ್ ಆಸ್ ಎ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಆಬ್ಜೆಕ್ಟ್ ಅನ್ನೋದು ಏನಂದ್ರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಈ ಆಬ್ಜೆಕ್ಟ್ ನ ಇಲ್ಲಿ ಮಿರರ್ ಹತ್ರ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ಏನ್ ಮಾಡ್ತೀವಿ, ರೇನ ಟ್ರೇಸ್ ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ, ಆಬ್ಜೆಕ್ಟ್ ಅಂತ ಕರಿತೀವಿ. ಇದು ರಿಯಲ್ ಪಾಯಿಂಟ್ ಆಗಿರುತ್ತೆ. ಯಾಕೆ ಗೊತ್ತಾ, ಇಲ್ಲಿಂದಾನೆ ನಮ್ಗೆ ರೇ ಟ್ರೇಸ್ ಆಗಿರೋದು. ರಿಫ್ಲೆಕ್ಟೆಡ್ ಸೈಡ್ ನೋಡಿ, ರಿಫ್ಲೆಕ್ಟ್ ಆಗಿರೋ ಬ್ಯಾಕ್ ಕೂಡ ಸೇಮ್ ರಿಯಲ್ ಪಾಯಿಂಟ್ಗೆ ಮೀಟ್ ಆಗಿದೆ. ಬಂದ್ಬಿಟ್ಟು ಇಮೇಜ್ ಇಸ್ ಡಿಫೈನ್ಡ್ ಆಸ್ ಎ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಎ ರಿಫ್ಲೆಕ್ಟೆಡ್ ರೇ ಇನ್ ಕೇಸ್ ಆಫ್ ರಿಫ್ಲೆಕ್ಷನ್, ರಿಫ್ರಾಕ್ಟೆಡ್ ರೇ ಇನ್ ಕೇಸ್ ಆಫ್ ರಿಫ್ರಾಕ್ಷನ್. ಇಲ್ಲೇನು ಕೊಡಿ, ಇಂಟರ್ಸೆಕ್ಷನ್ ಆಗ್ತಿದೆ ರಿಫ್ಲೆಕ್ಟೆಡ್ ರೇ in the refraction case and reflection in the reflected ray in the reflection. ಎರಡು ಕೇಸಲ್ಲಿ ಇದಾಗ್ತಿದೆ. ನೋಡೋಣ, ಇಲ್ಲಿ ರೇ ಒನ್ನು ರೇ ಟು ಹ್ಯಾವ್ ಒರಿಜಿನೇಟೆಡ್ ಫ್ರಮ್ ದ ಪಾಯಿಂಟ್ ಸೋರ್ಸ್. ಈ ಪಾಯಿಂಟ್ ಸೋರ್ಸ್ ಇಂದ ಯಾವುದೋ ಒಂದು ಇನ್ಫೈನೈಟ್ ಪಾಯಿಂಟ್ ಸೋರ್ಸ್ ಇಂದ ಒರಿಜಿನೇಟ್ ಆಗಿದೆ, ಫೈನೈಟ್ ಕನ್ಸಿಡರ್ ಮಾಡಿದ್ರೆ ಫೈನೈಟ್ ಆಗಿದೆ. ಸೊ ಈ ಪೊಸಿಷನ್ನು ಇದು ರಿಫ್ಲೆಕ್ಟ್ ಆಗಿರೋದು, ಈ ಪಾಯಿಂಟ್ ಇಂದ ಮೂವ್ ಆಗಿರೋದು. ಓಕೆ, ಈ ಪಾಯಿಂಟ್ ಅಂತ ಬಂದಿದ್ದು ವರ್ಚುವಲ್ ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು ರಿಫ್ಲೆಕ್ಟೆಡ್ ಸೈಟ್. ರಿಯಲ್ ಆಬ್ಜೆಕ್ಟ್ ಇಲ್ಲಿದೆ, ವರ್ಚುವಲ್ ಆಬ್ಜೆಕ್ಟ್ ಇಲ್ಲಿದೆ. ಈ ವರ್ಚುವಲ್ ಆಬ್ಜೆಕ್ಟ್ ರಿಫ್ಲೆಕ್ಟ್ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಈ ಡಿಸ್ಟೆನ್ಸ್ ಗೊತ್ತು, ನಮ್ಗೆ ಇಮೇಜ್ ಇಲ್ಲಿದೆ ಅಂತ ಗೊತ್ತು. ಅವಾಗ ನಾವು ಈ ಇಮೇಜ್ ರೇನ ರೀಟ್ರೇಸ್ ಮಾಡಿದಾಗ ಅವಾಗ ನಮ್ಗೆ ರಿಫ್ಲೆಕ್ಟೆಡ್ ಸೈಡ್ ಬರುತ್ತೆ. ಈ ಪಾಯಿಂಟ್ ಇಂದ ರಿಫ್ಲೆಕ್ಟ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಇದು ವರ್ಚುವಲ್ ಪಾಯಿಂಟ್ ಆಫ್ ಎನ್ ಇಮೇಜ್. ಇನ್ನೊಂದು ಮೆಥಡ್ ಆಗಿ ಯಾವ ತರ ಡಿಫೈನ್ ಮಾಡ್ತಾರೆ ಅಂದ್ರೆ ಇಮೇಜ್. ಇಫ್ ಎ ಲೈಟ್ ರೇ ಕಮಿಂಗ್ ಫ್ರಮ್ ಎನ್ ಆಬ್ಜೆಕ್ಟ್ meets or appear to meet at a point after reflection or a refraction, then this point is called as image of an object. ಗೊತ್ತಾಯ್ತಾ? ಲೈಟ್ ರೇ ಅನ್ನೋದು ಒಂದು ಆಬ್ಜೆಕ್ಟ್ ಇಂದ ಬರ್ತಾ ಇದೆ. ಅದು ನಮ್ಗೆ ಯಾವ ತರ ಕಾಣಿಸಿದೆ ಅಂದ್ರೆ appears to meet at point ಆಫ್ಟರ್ ರಿಫ್ಲೆಕ್ಷನ್ ಆರ್ ರಿಫ್ರಾಕ್ಷನ್. ನಮ್ಗೆ ಯಾವ ತರ ಗೊತ್ತಾಗ್ತಿದೆ, ಯಾವ ತರ ಅನಿಸ್ತಿದೆ ಅಂದ್ರೆ appears to meet
ಅಂತ ಮೀಟ್ ಆಗ್ತಿದೆ ಅಂತ ಅನಿಸ್ತಿದೆ, ರಿಫ್ಲೆಕ್ಷನ್ ಆಗಿ ಇಲ್ಲಾಂದ್ರೆ ರಿಫ್ರಾಕ್ಷನ್ ಆಗಿ ಇಲ್ಲಿ ಇವಾಗ ಎಲಾಂಗೇಟ್ ಮಾಡಿದ್ರೆ ಇಲ್ಲಿ ಮೀಟ್ ಆಗ್ತಿದೆ. ಹಿಂದಿನ ಡಯಾಗ್ರಾಮ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಮೀಟ್ ಆಗ್ತಿದೆ, ಇಲ್ಲ ಅಂದ್ರೆ ರಿಫ್ರಾಕ್ಟ್ ಆಗಿ ಮೀಟ್ ಆಗ್ತಿದೆ ಅಂತ ನಮ್ಗೆ ಅನಿಸುತ್ತೆ. ಅದನ್ನ ಏನಂತ ಕರಿತೀವಿ? ಇಮೇಜ್ ಆಫ್ ಎನ್ ಆಬ್ಜೆಕ್ಟ್ ಅಂತ ಕರಿತೀವಿ. ರಿಯಲ್ ಇಮೇಜ್ ಅಂದ್ರೆ ಏನು? ರಿಯಲ್ ಇಮೇಜ್ ಅಂದ್ರೆ ದ ಇಮೇಜ್ obtained by a real meeting of a ray is called as real image. Real image can be obtained on the screen. Real image is inverted. Real image ಅನ್ನೋದು ಏನಂದ್ರೆ ಅದು ಯಾವ್ದ್ರಿಂದ ಬಂದಿರುತ್ತೆ ಅಂದ್ರೆ ಮೀಟಿಂಗ್ ಆಫ್ ಲೈಟ್ ರೇಸ್. ರಿಯಲ್ ಮೀಟಿಂಗ್ ಆಫ್ ಲೈಟ್ ರೇಸ್ ಅಂದ್ರೆ ರಿಯಲ್ ಮೀಟಿಂಗ್ ಅಂದ್ರೆ ಇದು ಲೈಟ್ ರೇ ಈ ತರ ಬಂದು ಲೆನ್ಸ್ ಮುಖಾಂತರ ಪಾಸ್ ಆಗಿ ಇಲ್ಲಿ ತಿರುಗಿ ಮತ್ತೆ ಮೀಟ್ ಆದಾಗ ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಅಂತ ಇಮೇಜ್ ಏನಂತ ಕರಿತೀವಿ ಅಂತ ರಿಯಲ್ ಇಮೇಜ್ ಅಂತ ನಾವು ಕರಿತೀವಿ. ಈ ರಿಯಲ್ ಇಮೇಜ್ ನ ನಾವೊಂದು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡಬಹುದು. ಅದೇ ರೀತಿ ಈ ರಿಯಲ್ ಇಮೇಜ್ ಏನಾಗಿರುತ್ತೆ ಅಂದ್ರೆ ಇನ್ವರ್ಟೆಡ್ ಆಗಿರುತ್ತೆ. ಅದು ಯಾವುದಕ್ಕೆ? ಆಬ್ಜೆಕ್ಟ್ಗೆ ಇನ್ವರ್ಟೆಡ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಚುವಲ್ ಇಮೇಜ್. ವರ್ಚುವಲ್ ಇಮೇಜ್ ನೀವೇ ಹೇಳ್ಬೋದು, ಇದು ಆಪೋಸಿಟ್ ಆಗಿರುತ್ತೆ. ಯಾವ ತರ? The image obtained when the light ray are not really meeting but appears to meet only is called as virtual image. ಅಂದ್ರೆ ನಮ್ಗೆ ಯಾವ ತರ ಕಾಣಿಸುತ್ತೆ? appears to meet, ಎಲ್ಲೋ ಮೀಟ್ ಆಗ್ತಿದೆ ಅಂತ ಅನ್ಸುತ್ತೆ. ಇವಾಗ ಇಲ್ಲಿ ಇದೇನು, ಇದು ಯಾವ ಲೆನ್ಸ್ ಅಂತ ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಒಂದು ಲೆನ್ಸ್ ತಗೊಂಡ್ರಿ, ಈ ತರ ಲೆನ್ಸ್. ಇವಾಗ ರೇಸ್ ಈ ತರ ಟ್ರಾವೆಲ್ ಆಗಿ ಇದು ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಟ್ರಾವೆಲ್ ಆದಾಗ ಈ ರೇ ಅನ್ನೋದು ಈ ತರ ಟ್ರಾವೆಲ್ ಆಗಿ ನೆಕ್ಸ್ಟ್ ರಿಫ್ಲೆಕ್ಟ್ ಬ್ಯಾಕ್ ಆದಾಗ ಇಲ್ಲಿ ರೇ ನಮ್ಗೆ ಏನಾಗಿದೆ? ಮೀಟ್ ಆಗಿದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಮೀಟ್ ಆಗ ಅನ್ಸೋ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಈ ಇಮೇಜ್ ನ ನಾವು ಕೆನಾಟ್ ಬಿ ಪ್ರೊಜೆಕ್ಟೆಡ್ ಆನ್ ದ ಸ್ಕ್ರೀನ್. ಈ ಇಮೇಜ್ ಅನ್ನೋದು ಆಬ್ಜೆಕ್ಟ್ ಯಾವ ತರ ಶೇಪ್ ಇರುತ್ತೋ ಇಮೇಜು ಅದೇ ತರ ಇರುತ್ತೆ, ಇನ್ವರ್ಟೆಡ್ ಆಗಿರಲ್ಲ, ನಾರ್ಮಲ್ ಆಗಿ ಇರುತ್ತೆ. ಇಂಥ ಇಮೇಜ್ ಏನಂತ ಕರಿತೀವಿ? ವರ್ಚುವಲ್ ಇಮೇಜ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರೊಟೇಷನ್ ಆಫ್ ಎ ಮಿರರ್. ಇದು ಕೂಡ ನಿಮಗೆ JEE ನೀಟ್ಗೆ ಅದೇ KCET ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಮಿರರ್ನ ರೊಟೇಟ್ ಆದ್ರೆ ನಾವೇನೇನು ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗಿರೋದಾಗೆ? ನಾರ್ಮಲ್ ಆಫ್ ಕೂಡ ಚೇಂಜ್ ಆಗುತ್ತೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಚೇಂಜ್ ಆಗುತ್ತೆ, ಆಂಗಲ್ ಆಫ್ ರಿಫ್ಲೆಕ್ಷನ್ ಚೇಂಜ್ ಆಗುತ್ತೆ, ಎಲ್ಲ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನೋಡ, ಫಾರ್ ಎ ಫಿಕ್ಸ್ಡ್ ಇನ್ಸಿಡೆಂಟ್ ಲೈಟ್ ರೇ ಇಫ್ ಅ ಮಿರರ್ be rotated through an angle theta about an axis which lies on the plane of a mirror or perpendicular to the plane of incident, the reflected ray turns out to be an angle of 2 theta with the same sense. ಇಲ್ಲಿ ನೋಡೋದ್ರಾಗೆ ಇಲ್ಲಿ ನಾವು ಇವಾಗ ಇನ್ಸಿಡೆಂಟ್ ರೇ ಈ ತರ ಇದೆ, ಇದು ಇನಿಷಿಯಲ್ ಇನ್ಸಿಡೆಂಟ್ ರೇ ಬಿಫೋರ್ ಇದು ರೊಟೇಟ್ ಆಗೋದಕ್ಕಿಂತ ಮುಂಚೆ. ಅವಾಗ ನಮ್ಗೆ ಏನಾಗಿದೆ? ಇದು ನಾರ್ಮಲ್ ಆಗಿ ಇದೆ, ಅದೇ ರೀತಿ ಇದು ರಿಫ್ಲೆಕ್ಟ್ ಆಗಿ ಇದೆ, ಆಂಗಲ್ ಈ ಟೀಟಾ ಸೇಮ್ ಆಗಿದೆ. ಓಕೆ, ಯಾವಾಗ ನಾವು ಇದು ಇನ್ಸಿಡೆಂಟ್ ರೇ ಕೂಡ ಸೇಮ್ ಇದ್ದು ಈ ಆಂಗಲ್ ಚೇಂಜ್ ಮಾಡ್ತೀವೋ ಸಮ್ ಟೀಟಾ ಅಷ್ಟು, ಈ ವ್ಯಾಲ್ಯೂ ಕೂಡ ಸಮ್ ಟೀಟಾ ಅಷ್ಟು ಶಿಫ್ಟ್ ಆಗಿ ನಾರ್ಮಲ್ ಕೂಡ ಈ ರೀತಿ ಬರುತ್ತೆ ಅಂತ ಇದರ ಅರ್ಥ. ಇದು ರಿಫ್ಲೆಕ್ಟೆಡ್ ರೇ. ಓಕೆ, ಇದು M1 M2. M1 ಅನ್ನೋದು ಬಿಫೋರ್ ರೊಟೇಷನ್, M2 ಅನ್ನೋದು ಆಫ್ಟರ್ ರೊಟೇಷನ್. M1 N1 or N1 R1 incident initial position of the mirror, initial normal and initial direction and reflected ray respectively. ಇಲ್ಲಿಲ್ವಾ, ಇದು ರಿಫ್ಲೆಕ್ಟ್ ಆಗಿರೋ ರೇಸ್ ಅಂತ. ಅದೇ ರೀತಿ M2 N2 and R2 indicate the final position of the mirror, final normal and final direction of reflected ray respectively. ಇದಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ಬಂದು angle ABC is equal to 2phi plus del. ಆಂಗಲ್ ABC, ಈ ABC ಆಂಗಲ್ ಎಷ್ಟಿದೆ ಅಂತಂದ್ರೆ 2phi 2 times the phi plus delta, that is equal to 2phi plus theta, or ಇನ್ನೊಂದು ರೀತಿ ಯಾವ್ದು 2phi is equal to 2 theta. Image formed by two plane mirror. If a ray after meeting reflected from one mirror strikes second mirror, the image formed by first mirror will be function as a object for second mirror, and this process will continue for a successive reflection. ಇದರಂದ್ರೆ ಏನು? ಸಪೋಸ್
ಯಾವುದೇ ಒಂದು ಆಂಗಲ್ ಅಲ್ಲಿ 2 ಪ್ಲೇನ್ ಮಿರರ್ ಇನ್ಕ್ಲೈನ್ಡ್ ಆಗಿದೆ. ಇಫ್ ಎ ray after getting reflected from one mirror straight to second mirror, ಈ ಮಿರರ್ ಗಾಗಿ ರಿಫ್ಲೆಕ್ಟ್ ಆಗುತ್ತೆ ಸೆಕೆಂಡ್ ಮಿರರ್, then the image formed by the first mirror will be a function of the object of a second mirror. ಇಲ್ಲಿ ಫಾರ್ಮ್ ಆಗಿರೋ ಇಮೇಜ್ ಇದು ಆಬ್ಜೆಕ್ಟ್, ಇಲ್ಲಿಗೆ ಈ ಮಿರರ್ಗೆ ಆಬ್ಜೆಕ್ಟ್ ಆಗಿ ಫಂಕ್ಷನ್ ಆಗಿ ಇದಾಗುತ್ತೆ. ಅದೇ ರೀತಿ ಇಲ್ಲಿ ಇನ್ನೊಂದು ಮಿರರ್ ಇದೆ, ಇನ್ನೊಂದು ಮಿರರ್ ಕೂಡ ಇಲ್ಲಿ ಫಾರ್ಮ್ ಆಗಿರೋ ಇಮೇಜ್ ಇದಕ್ಕೆ ಆಬ್ಜೆಕ್ಟ್ ಆಗಿ ಬಿಹೇವ್ ಮಾಡುತ್ತೆ ಅನ್ನೋದು ಇಮೇಜ್ ಫಾರ್ಮ್ ಬೈ 2 ಪ್ಲೇನ್ ಮಿರರ್ ಅಂತ ಈ ಸ್ಟೇಟ್ಮೆಂಟ್ ನಮಗೆ ಹೇಳುತ್ತೆ. ಈ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ ಎಲ್ಲಿವರೆಗೂ ರಿಫ್ಲೆಕ್ಷನ್ ಆಗ್ತಿರುತ್ತೋ ಅಲ್ಲಿವರೆಗೂ. ನಮ್ಗೆ ಈ ಇನ್ಕ್ಲೈನ್ ಪ್ಲೇನ್ ಮಧ್ಯ ಎಷ್ಟು ಇಮೇಜ್ ಫಾರ್ಮ್ ಆಗುತ್ತೆ ಅನ್ನೋದಕ್ಕೆ ನಾನು ಸಿಂಪಲ್ ಆಗಿ ನಿಮ್ಮ ಫಾರ್ಮುಲಾ ಟ್ರಿಕ್ ಹೇಳ್ಕೊಂಡು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಫ್ 360/θ is equal to even number. ಇವಾಗ 360/θ ಅಂದ್ರೆ ಇದು ಓವರ್ ಆಲ್ ಈ ಸರ್ಕಲ್, ಇದು ಸರ್ಕಲ್ ಓವರ್ ಆಲ್ ಆಂಗಲ್ ಎಷ್ಟಿದೆ 2π ಅಂದ್ರೆ 360/θ ಈವನ್ ನಂಬರ್ ಆದ್ರೆ ನಂಬರ್ ಆಫ್ ಇಮೇಜ್ ಎಷ್ಟಿರುತ್ತೆ ಅಂದ್ರೆ 360θ - 1 ಅಷ್ಟು ಇಮೇಜಸ್ ಫಾರ್ಮ್ ಆಗಿರುತ್ತೆ. ಅದೇ ರೀತಿ ಇಫ್ 360/θ ಇಸ್ ಆಡ್ ಆಗಿದ್ರು ಕೂಡ 360θ -1 ಅಷ್ಟು ಇಮೇಜ್ ಫಾರ್ಮ್ ಆಗುತ್ತೆ. ಇಫ್ ದ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಆನ್ ಅನ್ ಆಂಗಲ್ ಆಫ್ ಬೈಸೆಕ್ಟರ್, ಇದು ಯಾವಾಗ ನಾವು ಆಬ್ಜೆಕ್ಟ್ ಅನ್ನೋದು ಬೈಸೆಕ್ಟರ್ ಮೇಲೆ ಪ್ಲೇಸ್ ಮಾಡಿದಾಗ, ಓಕೆ, ಇದು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದು ವೆನ್ ಇಟ್ ಇಸ್ ಪ್ಲೇಸ್ಡ್ ಆನ್ ಎ ಬೈಸೆಕ್ಟರ್. ಇಫ್ 360/θ is equal to odd number of image is equal to 360/θ if an object is not placed on a bisector. ಯಾವಾಗ ಬೈಸೆಕ್ಟರ್ ಮೇಲೆ ಪ್ಲೇಸ್ ಆಗಿರೋದು ಅವಾಗ 360/θ ಅಷ್ಟೇ ಇಮೇಜಸ್ ಫಾರ್ಮ್ ಆಗುತ್ತೆ. ಯಾವಾಗ ಪ್ಲೇಸ್ ಆಗಿರುತ್ತೋ ಆವಾಗ ಎಷ್ಟಿರುತ್ತೆ, 360 ಅಷ್ಟು ಇರುತ್ತೆ, 360/θ ಅಷ್ಟು ಇರುತ್ತೆ. 360/θ is not equal to integer, then number of image is equal to nearest integer. ಅದು ನಂಬರ್ ಆಫ್ ನಿಯರೆಸ್ಟ್ ಇಂಟಿಜರ್ಗೆ ಈಕ್ವಲ್ ಆಗಿರುತ್ತೆ. ನೋಟ್ ಬಂದ್ಬಿಟ್ಟು ಫೋಕಲ್ ಲೆಂತ್ ಆಸ್ ವೆಲ್ ಆಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಪ್ಲೇನ್ ಮಿರರ್ ಇಸ್ ಇನ್ಫಿನಿಟಿ. ಫೋಕಲ್ ಲೆಂತ್ ಅದೇ ರೀತಿ ರೇಡಿಯಸ್ ಆಫ್ ಕರ್ವೇಚರ್ ಅನ್ನೋದು ಫೋಕಲ್ ಲೆಂತ್. ಇವಾಗ ಒಂದು ಪ್ಲೇನ್ ಮಿರರ್ ತಗೊಂಡ್ರೆ ಇದ್ರ ಫೋಕಲ್ ಲೆಂತ್ ಎಷ್ಟಿರುತ್ತೆ, ಇನ್ಫಿನಿಟಿ ಇರುತ್ತೆ. ಅದೇ ರೀತಿ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿರುತ್ತೆ, ಇನ್ಫಿನಿಟಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಆಫ್ ಎ ಪ್ಲೇನ್ ಮಿರರ್ ಇಸ್ 0. An image formed by a plane mirror is virtual. ನೆನ್ಪಿಟ್ಕೋಬೇಕು, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೊಟ್ಟಿರುತ್ತೆ. ವರ್ಚುವಲ್ ಎರರ್ laterally inverted of same size that is of an object and the same distance as the object from the mirror. ಫಸ್ಟ್ ಇದನ್ನು ವರ್ಚುವಲ್ ಅಂದ್ರೆ appears to meet from the some point. ಓಕೆ, ಎರೆಕ್ಟ್ ಆಗಿರುತ್ತೆ, ಸ್ಟ್ರೈಟ್ ಆಗಿರುತ್ತೆ. ಲ್ಯಾಟ್ರಲಿ ಇನ್ವರ್ಟೆಡ್, ಅದು ಇನ್ವರ್ಟೆಡ್ ಆಗಿರುತ್ತೆ. ಆಫ್ ಸೇಮ್ ಸೈಜು ಸೇಮ್ ಆಗಿರುತ್ತೆ. ಅದೇ ರೀತಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ಇಮೇಜ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಕಂಪ್ಲೀಟ್ ಮಾಡಿಬಿಡೋಣ, ಬೇಸಿಕ್ ಟರ್ಮ್ಸು. ಅದಾದ ನಂತರ ನಾವು ಲೆನ್ಸ್ ಫಾರ್ಮುಲಾ, ಲೆನ್ಸ್ ಮೇಕರ್ ಫಾರ್ಮುಲಾ, ಅದೇ ರೀತಿ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟು ಇಮೇಜು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ಇದು ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.